ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಹೇಳ್ತಾ ಇದ್ದೀನಿ. ರವಾ ಪಾಯಸ. ಇದಕ್ಕೆ ಸಸ್ಕ ಅಂತಲೂ ಕರೀತಾರೆ. ನಾನಿಲ್ಲಿ 1 ಕಪ್ ರವಾ ತೊಗೊಂಡಿದ್ದೀನಿ. ಅದೇ ಕಪ್ದಷ್ಟು ಅಳತಿ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾವ ಅಳತಿಲಿ ಬೆಲ್ಲ ತೊಗೊಂಡಿದ್ನಲ್ಲ ಅದೇ ಅಳತಿ ಅಷ್ಟು 5 ಕಪ್ದಷ್ಟು ನೀರು ಹಾಕ್ತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಿಸ್ಕೊಳ್ಬೇಕು. ಈಗ ಕುದಿಲಿಕ್ಕೆ ಇಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಇದನ್ನು ಎಲ್ಲವನ್ನೆಲ್ಲ ಕರಗಿಸ್ಕೊಳ್ಬೇಕು. ಈಗ ಬೆಲ್ಲ ಎಲ್ಲ ಕರಗಿದೆ. ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ, ಲವಂಗ, ಜಾಜಿಕಾಯಿ, ಡ್ರೈ ಫ್ರೂಟ್ಸು, ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಈಗ ಕುದಿಯುವ ನೀರಿಗೆ ರವಾವನ್ನು ಹಾಕ್ತಾ ಇದ್ದೀನಿ. ಇದು ಸರಿಯಾಗಿ ಕುದಿಬೇಕು. ಇದಕ್ಕೆ ಈಗ ಒಣ ಕೊಬ್ಬರಿ, ಜಾಯಿಕಾಯಿ ಮತ್ತು ಏಲಕ್ಕಿ, ಡ್ರೈ ಫ್ರೂಟ್ಸ್, ಕಸಕಸಿ, ಬಿಳಿ ಎಳ್ಳೆಣ್ಣೆಲ್ಲ ಹಾಕಿ ಸರಿಯಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಈ ರವಾ ಪಾಯಸಕ್ಕೆ ಸ್ವಲ್ಪ ಸ್ವೀಟ್ ಏನಾದರೂ ಕಡಿಮೆ ಆದರೆ ಸ್ವಲ್ಪ ಸಕ್ಕರೆ ಕೂಡ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್. ಈಗ ಬಿಸಿ ಬಿಸಿಯಾದಂಥ ಸಸ್ಕ ರೆಡಿಯಾಗಿದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.